ಮಂಡ್ಯ ಪಾಂಡವಪುರ ಕೆಆರ್ಪೇಟೆ ತಾಲೂಕು ಕ್ಷೇತ್ರಕ್ಕೆ ಚುನಾವಣೆಯ ಹಿನ್ನೆಲೆ ಮತ್ತೊಂದು ಕ್ಷೇತ್ರದ ಅಭ್ಯರ್ಥಿಯಿಂದ ಕೋರ್ಟ್ ಮೊರೆ ಹೋಗಲಾಗಿದೆ. ಮಂಡ್ಯ ಉಪವಿಭಾಗ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಅಂದರೆ ಕ್ಷೇತ್ರದ ಅಭ್ಯರ್ಥಿಯ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಲಾಗಿದೆ. ಮಳವಳ್ಳಿಯ ವಿಎಂ ವಿಶ್ವನಾಥ್ ಅವರಿಂದ ಕೋರ್ಟ್ ಮೊರೆ ಹೋಗಲಾಗಿದೆ. ಮದ್ದೂರಿನ ಸಿ ಚೆಲುವರಾಜು ನಾಮಪತ್ರವನ್ನು ಆಕ್ಷೇಪಿಸಿ ದಾವೆ ಸಲ್ಲಿಸಿದ್ದಾರೆ. ಉಳಿದ ಎಲ್ಲ ಕ್ಷೇತ್ರಗಳ 8 ನಿರ್ದೇಶಕರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಸಚಿವ ಚೆಲುವರಾಯಸ್ವಾಮಿ ಪುತ್ರ ಸಚಿನ್, ಪಿ ಸಂದರ್ಶ್, ಬಿ ಗಿರೀಶ್, ಕೆವಿ ದಿನೇಶ್, ಎಚ್ ಅಶೋಕ್, ಎ ವಿಜೇಂದ್ರ ಮೂರ್ತಿ, ಕೆಸಿ ಜೋಗಿಗೌಡ ಇವರೆಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ. ಚುನಾವಣಾಧಿಕಾರಿ ಎಂ ಶಿವಮೂರ್ತಿ ಈ ರೀತಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಜೋರಾಗಿಯೇ ಸಾಗಿದೆ. ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ಪಟಾಕಿಯನ್ನು ಸಿಡಿಸಿ ಜೋರಾಗಿ ಸಂಭ್ರಮಿಸಿದ್ದಾರೆ. ಮಂಡ್ಯ ಪಾಂಡವಪುರ ಕೆಆರ್ಪೇಟೆ ತಾಲೂಕು ಕ್ಷೇತ್ರದ ಚುನಾವಣೆ ಇದು. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೊಂದು ಕ್ಷೇತ್ರದ ಅಭ್ಯರ್ಥಿಯಿಂದ ಕೂಡ ಕೋರ್ಟ್ ಮೊರೆ ಹೋಗಲಾಗಿದೆ. ಮದ್ದೂರಿನ ಸಿ ಚೆಲುವರಾಜು ನಾಮಪತ್ರ ಆಕ್ಷೇಪಿಸಿ ದಾವೆಯನ್ನು ಸಲ್ಲಿಸಿದ್ದಾರೆ. ಉಳಿದ ಎಲ್ಲ ಕ್ಷೇತ್ರಗಳ 8 ನಿರ್ದೇಶಕರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಜೋರಾಗಿಯೇ ಮೊಳಗಿದೆ. ನೀವು ಕೂಡ ದೃಶ್ಯವಾಗಿ ಗಮನಿಸ್ತಾ ಇರಬಹುದು. ಹಾರ ಹಾಕಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ. ಇಳಿಸಪ್ಪ ನೀನು ಮಂಜಪ್ಪ ಕೈಯ ಊಟ ಹೊಟ್ಟೆ ತಿನ್ನದ ಅಲ್ಲಿ ಕೈನ ಮಣಿಕ ಸಿಗ್ತದಲ್ಲ